ಶ್ರೀಗುರುಭ್ಯೋ ನಮಃ. ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೋ ಸ್ಮೃತಃ ತಂ ಚಾಪಿ ಯಮಯೇದ್ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ. ಈ ಅಂತರಾಧಿಕರಣದ ಶಾಂಕರ ಭಾಷ್ಯದ ಅವಲೋಕನವನ್ನು ನಾವು ಮಾಡ್ತಿದ್ದೇವೆ. ಅದರಲ್ಲಿ ಅಂತರ ಉಪಪತ್ತೇ ಅಂತ ಮೊದಲನೇ ಸೂತ್ರ, ಅದಕ್ಕೆ ಪೂರ್ವಪಕ್ಷ ಏನಿದೆ ಮತ್ತು ಸಿದ್ಧಾಂತ ಏನಿದೆ ಅಂತ ಅನ್ನೋದನ್ನ ಅವರು ಹೇಳಿದ್ದನ್ನ ನೋಡಿದ್ದೇವೆ. ಕಣ್ಣಿನಲ್ಲಿರುವ ಸೂರ್ಯ, ಹೀಗೆ ಮತ್ತೊಬ್ಬರು ಯಾರೋ ಕಣ್ಣಿನಲ್ಲಿರುವ ಪ್ರತಿಬಿಂಬನೋ ಕಣ್ಣಿನಲ್ಲಿರುವ ಸೂರ್ಯನೋ ಅವರ್ಯಾರಾದರೂ ಅಲ್ಲಿ ಪ್ರತಿಪಾದ್ಯ ಹೊರತು ಪರಬ್ರಹ್ಮ ಅಲ್ಲ ಅಂತ ಪೂರ್ವಪಕ್ಷ ಇತ್ತು. ಅದಕ್ಕೆ ಅಲ್ಲಿರುವ ಗುಣಗಳು, ಅಲ್ಲಿ ಪ್ರತಿಪಾದಿತವಾದ ಗುಣಗಳು, ಅಮೃತತ್ವ, ಅಭಯತ್ವ ಮೊದಲಾದ ಗುಣಗಳೇನಿವೆ ಅವೆಲ್ಲ ಪರಬ್ರಹ್ಮನಿಗೆ ಸಲ್ತವೆ ಹೊರತು ಬೇರೆ ಯಾರಿಗೂ ಸಲ್ಲುವುದಿಲ್ಲ. ಆದ್ದರಿಂದ ಅಲ್ಲಿ ಪ್ರತಿಪಾದಿತನಾದವನು ಪರಬ್ರಹ್ಮ ಅಂತಲೇ ನಾವು ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನ ಅಲ್ಲಿ ನೋಡಿದ್ದೀವಿ ಶಾಂಕರ ಭಾಷೆಯಲ್ಲಿ ಬಂದದ್ದನ್ನು. ಮುಂದೆ ಸ್ಥಾನಾದಿ ವ್ಯಪದೇಶಾಚ್ಯ ಅಂತ, ಈ ಸ್ಥಾನಾದಿ ವ್ಯಪದೇಶಾಚ್ಯ ಅನ್ನುವ ಸೂತ್ರಕ್ಕೆ ಅವರು ಆಧಾರವಾಗಿ ಇಟ್ಕೊಂಡಿರುವಂತಹ ವೇದವಾಕ್ಯಗಳು ಬೃಹದಾರಣ್ಯಕ ಉಪನಿಷತ್ತಿಂದು ಮತ್ತು ಛಾಂದೋಗ್ಯ ಉಪನಿಷತ್ತಿಂದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಕಣ್ಣಿನಲ್ಲಿ ತುಪ್ಪ ಅಥವಾ ನೀರು ಹಾಕಿದ್ರೆ ಏನು ಹರಿದು ಹೋಗ್ತದೆ ಅಂತ ಭಾಗ ಇದೆಯಲ್ಲ, ಆ ಭಾಗ ಇಟ್ಕೊಂಡಿಲ್ಲ ಅವರು. ಅದು ಎಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಈಗ ಮುಂದೆ ನೋಡೋಣ. ಸ್ಥಾನಾದಿ ವ್ಯಪದೇಶಾಚ್ಯ ಅಂದ್ರೆ ಆ ಸೂತ್ರ ಹೊರಟಿದೆ ಯಾಕೆ? ಕಣ್ಣಿನಲ್ಲಿರುವ ಪ್ರತಿಬಿಂಬ ಇಲ್ಲಿ ವಾಚ್ಯ ಅಲ್ಲ, ಸೂರ್ಯನೂ ವಾಚ್ಯ ಅಲ್ಲ, ಪರಬ್ರಹ್ಮವೇ ಪ್ರತಿಪಾದ್ಯ ಅಂತ ಶಾಂಕರ ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿದರು. ಅದರ ಮೇಲೆ ಪ್ರಶ್ನೆ ಬರ್ತದೆ, ಅವನು ವ್ಯಾಪ್ತನಾದ ಬ್ರಹ್ಮನಿಗೆ ಸಂಕುಚಿತವಾದ ಕಣ್ಣು ಎಂಬ ಪ್ರದೇಶದಲ್ಲಿ ಅಸ್ತಿತ್ವ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಯಹ ಚಕ್ಷುಷಿ ತಿಷ್ಠನ್ ಚಕ್ಷುಷಃ ಅಂತರಃ, ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ, ಇದೇ ಹೀಗೆಲ್ಲ ಇದು ಬೃಹದಾರಣ್ಯಕದಲ್ಲಿ ಬಂದಿರುವಂತಹ ಮಾತು. ಅಲ್ಲೆಲ್ಲ ಭಗವಂತನಿಗೆ ಅನೇಕ ಸ್ಥಾನಗಳಲ್ಲಿ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಬೃಹದಾರಣ್ಯಕದಲ್ಲಿ 3ನೇ ಅಧ್ಯಾಯ ಅಥವಾ ವಸ್ತುತಃ 5ನೇ ಅಧ್ಯಾಯ. ಅಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತಿದೆ. ಸೂರ್ಯ ಇಲ್ಲಿ ವಿಷ್ಣು ಸರ್ವಾಂತರ್ಯಾಮಿ ಅಂತ ನೋಡುವಂತಹ ಭಾಗ ಅದು. ಅಲ್ಲಿ ಅನೇಕ ಸ್ಥಳಗಳಲ್ಲಿ ಭಗವಂತ ಇದ್ದಾನೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿ ಯಹ ಚಕ್ಷುಷಿ ತಿಷ್ಠನ್ ಮತ್ತು ಯಹ ಪೃಥಿವ್ಯಾಂ ತಿಷ್ಠನ್ ಅಂತನ್ನುವುದು ಒಂದೆರಡು ವಾಕ್ಯಗಳು. ಇಲ್ಲಿ ಎಲ್ಲಾ ಕಡೆಯೂ ಕೂಡ ಸುಮಾರು 10-20 ತತ್ವಗಳಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಆ ತತ್ವಗಳು ಬೇರೆ ಬೇರೆ ಆಗಿವೆ. ಎಲ್ಲಾ ಕಡೆ ಮುಂದೆ ಬರುವ ವಾಕ್ಯಗಳು ಒಂದೊಂದೇ ಇವೆ, ಒಂದೇ ಥರ ಇವೆ. ಪೃಥಿವ್ಯಾಂ ತಿಷ್ಠನ್, ಪೃಥ್ವಿಯಲ್ಲಿದ್ದಾನೆ ಅಂದ್ರೆ ಪೃಥ್ವಿ ನಾಮಕ ಗರುಡನ ಪತ್ನಿ ಅಂತ ಹಾಗೆಲ್ಲ ಪ್ರತ್ಯೇಕ ಅರ್ಥಗಳಿವೆ. ಅದು ನಮಗೀಗೇನು ಅದು ಬೇಕಾಗಿಲ್ಲ. ಅಲ್ಲಿ ಇದ್ದು ಅವರಿಗಿಂತ ಅಂತರಹ ಭಿನ್ನನಾಗಿದ್ದಾನೆ. ಎಂ ಪೃಥ್ವಿ ನವೇದ, ಒಳಗಿರುವ ಆತನನ್ನ ಆ ಗರುಡನಾಗಲಿ ಗರುಡನ ಪತ್ನಿಯಾಗಲಿ ತಿಳಿದಿಲ್ಲ. ಯಸ್ಯ ಪೃಥ್ವಿ ಶರೀರಂ, ಅವರು ಆಯಾ ತತ್ವಗಳು ಅವನಿಗೆ ಶರೀರದಂತಿದ್ದಾರೆ. ಯಹ ಪೃಥ್ವಿ ಅಂತರೋ ಯಮಯತಿ, ಅಂತರಹ ಒಳಗಿದ್ದು, ಯಹ ಯಾವ ಭಗವಂತ ಅವರನ್ನ ಪೃಥ್ವಿ ಮೊದಲಾದ ತತ್ವಗಳನ್ನ ಯಮಯತಿ ತನ್ನ ಹತೋಟಿಗೆಯಲ್ಲಿ ಇಟ್ಕೊಂಡಿದ್ದಾನೆ. ಏಷತೆಯ ಆತ್ಮ ಅಂತರ್ಯಾಮಿ ಅಮೃತಃ, ಅವನೇ ನಿನಗೂ ನಿಯಾಮಕ. ನಿನ್ನ ಆತ್ಮ ನಿನ್ನ ಒಳಗಿದ್ದಾನೆ, ಅಂತರ್ಯಾಮಿ ನಿನ್ನ ಒಳಗಿದ್ದು ನಿಯಮಿಸ್ತಾ ಇದ್ದಾನೆ ಕೂಡ. ಅಮೃತಃ ನಾಶರಹಿತ. ಹೀಗೆ ಏಷತೆಯ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಮೇಲಿದ ಮೇಲೆ ಬರ್ತಿರ್ತದೆ. ಈಗ ಈ ಪಾಠದ ಪ್ರಾರಂಭದಲ್ಲಿ ಒಂದು ಮಂಗಲಾಚರಣೆ ಮಾಡಿದೆ ನಾನು. ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೋ ಸ್ಮೃತಃ ತಂಚಾಪಿ ಯಮಯೇಜ್ಯಸ್ಮಾತ್ ಅಂತರ್ಯಾಮಿ ತತಸ್ಮೃತಃ ಅಂತ. ಅದು ಕೂಡ ಈ ಯಹ ಪೃಥಿವ್ಯಾಂ ತಿಷ್ಠನ್ ಅಂತ ಏನ್ ಭಾಗ ಇದೆ, ವಿಷ್ಣು ಸರ್ವಾಂತರ್ಯಾಮಿ ಅಂತ ಹೇಳುವ ಪ್ರಸಂಗ, ಅಲ್ಲೇ ಮೇಲೆ ಬಂದಿರುವಂತಹ ವಾಕ್ಯ. ಭಗವಂತನ ಮುಖ್ಯ ಪ್ರಾಣನನ್ನು ಸೂತ್ರ ಅಂತ ಹೇಳ್ತಾರೆ ಅಂತ ಹಿಂದೆ ಬಂದಿದೆ. ಸಹೋವಾಚ ವಾಯುರ್ವೈ ಗೌತಮ ತತ್ ಸೂತ್ರಂ ವಾಯುನಾವೈ ಗೌತಮ ಸೂತ್ರೇಣ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಭೂತಾನಿ ಸಂದೃಬ್ಧಾನಿ ಭವಂತಿ ಅಂತ. ಅಲ್ಲಿ ಆ ಮುಖ್ಯ ಪ್ರಾಣನನ್ನ ಸೂತ್ರ ಅಂತ ವರ್ಣನೆ ಮಾಡಿದ್ದಾರೆ. ಸೂತ್ರ ಯಾಕೆ ಅಂತ ಅನ್ನೋದು ಆ ಭಾಷ್ಯ ವಾಕ್ಯದಲ್ಲಿ ಬಂದಿದೆ. ಈ ಜಗತ್ತೆಲ್ಲವೂ ಕೂಡ ಆ ವಾಯುವಿನಲ್ಲಿ ಸ್ಯೂತ ಪೋಣಿಸಲ್ಪಟ್ಟಿದೆ. ಆಶ್ರಯ ಪಡ್ಕೊಂಡಿದೆ ಅವನಲ್ಲಿ. ಆದ್ರಿಂದ ಅವನಿಗೆ ಸೂತ್ರ ಅಂತ ಕರೀತಾರೆ.
ಅವನನ್ನೂ ಕೂಡ ಯಮಯೇತ್ ಹತೋಟಿಗೆ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ, ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಭಗವಂತ. ಆದ್ರಿಂದ ಅಂತರ್ಯಾಮಿ, ಯಾಮಿ ಅಂತಿದಿಲ್ಲ, ಯಾಮಿ ಅಂತ ಅನ್ನೋದು ನಿಯಾಮಕ ಅನ್ನೋದನ್ನು ತಿಳಿಸ್ತದೆ. ಈ ಕಾರ್ಯಕಾರಿ ಅಂದ್ರೆ ಕಾರ್ಯವನ್ನು ಮಾಡುವವನು, ಗಾಮಿ ಅಂದ್ರೆ ಹೋಗುವವನು, ಪಾಠಿ ಅಂದ್ರೆ ಓದುವವನು. ಹೀಗೆಲ್ಲ ನಾವು ಬೇರೆ ಬೇರೆ ಕಡೆ ನೋಡಿ ಗೊತ್ತಿದೆ ನಮಗೆ. ಅಂತರ್ಯಾಮಿ, ಅಂತರ್ಯಾಮಿಣವು, ಅಂತರ್ಯಾಮಿಣ ಅಂತ ಶಬ್ದ. ಹಾಗೆ ಯಮಧಾತುವಿಗೆ ಒಂದು ಆ ಪ್ರತ್ಯಯ ಬಂದು ಅಂತರ್ಯಾಮಿ ಅಂತ ಹೀಗೆ ರೂಪ ನಿಷ್ಪನ್ನ ಆಗಿದೆ. ಒಳಗಿದ್ದು ನಿಯಮಿಸ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನೇ ಆರಂಭದಲ್ಲಿ ನಾನು ಮಂಗಲಾಚರಣದ ರೂಪದಲ್ಲಿ ಹೇಳಿದೆ ಅಷ್ಟೆ. ಹೀಗೆ ಪೃಥ್ವಿ ಬಗ್ಗೆ ಬಂದಿದೆ, ನೀರಿನ ಬಗ್ಗೆ ಬಂದಿದೆ. ನೀರು ಅಂದ್ರೆ ಜಲಾಭಿಮಾನಿ ವರುಣ, ಪೃಥ್ವಿ ಅಂದ್ರೆ ಗರುಡ ಅಂತ ಯಾಗ ಅರ್ಥ ಮಾಡ್ತಾರೆ. ಅದೆಲ್ಲ ತಾತ್ಪರ್ಯ, ಅಲ್ಲಿ ತಾರತಮ್ಯ ಮತ್ತೇನೋ ಪ್ರಸಂಗಗಳು ಅದನ್ನೆಲ್ಲ ನೋಡಿ ಹೇಳ್ತಿರ್ತಾರೆ. ಅದರಿಂದ ಅದು ಬೇಡ. ಅದಾದ್ಮೇಲೆ ಅಗ್ನಿ, ಮುಂದೆ ಅಂತರಿಕ್ಷ, ವಾಯು, ಮುಂದೆ ದ್ಯು. ಅದೆಲ್ಲ ಕೇವಲ ಆಯಾ ಲೋಕಗಳು ಮಾತ್ರ ಅಲ್ಲ, ದ್ಯುನಾಮಕರಾದ ಸರಸ್ವತಿ ಭಾರತೀಯರಲ್ಲಿ ಇದ್ದಾರೆ, ಸರಸ್ವತಿ ಮತ್ತು ಪಾರ್ವತಿಯರಲ್ಲಿದ್ದಾನೆ ಅಂತ ಅರ್ಥ. ಮುಂದೆ ಆದಿತ್ಯ, ಸೂರ್ಯ, ದಿಗಭಿಮಾನಿ ದೇವತೆಗಳು. ಮುಂದೆ ಚಂದ್ರ ಮತ್ತು ನಕ್ಷತ್ರಗಳು. ಚಂದ್ರ ಅಂದ್ರೆ ಕಾಮ, ತಾರಕ ಅಂದ್ರೆ ಇಂದ್ರ ಅಂತ ಅರ್ಥ. ಅದಾದ್ಮೇಲೆ ಆಕಾಶದ ಅಭಿಮಾನಿ ಗಣೇಶ, ಅವನಲ್ಲಿದ್ದಾನೆ. ಮುಂದೆ ತಮಸ್ಸು ಅಂದ್ರೆ ತಮೋಭಿಮಾನಿನಿಯಾದ ದುರ್ಗಾದೇವಿಯಲ್ಲಿದ್ದಾನೆ. ತೇಜೋಭಿಮಾನಿನಿಯಾದ ಶ್ರೀದೇವಿಯಲ್ಲಿದ್ದಾನೆ. ಲಕ್ಷ್ಮೀದೇವಿಗೆ ತೇಜೋಭಿಮಾನಿಯಾದ ಶ್ರೀರೂಪ, ರಜೋಭಿಮಾನಿ ಅಂದ್ರೆ ಸತ್ವಾಭಿಮಾನಿಯಾದ ಶ್ರೀರೂಪ, ರಜೋಗುಣದ ಅಭಿಮಾನಿನಿಯಾದ ಭೂರೂಪ ಇದೆ, ತಮೋಗುಣದ ಅಭಿಮಾನಿನಿಯಾದ ದುರ್ಗಾರೂಪ ಇದೆ. ಇಷ್ಟು ವಾಕ್ಯಗಳು ಅಲ್ಲಿ ಬಂದಿವೆ. ಮುಂದೆ ಅಥ ಅಧಿಭೂತಂ ಅಂತ ಒಂದು ಮಾತು ಬಂದಿದೆ. ಸರ್ವೇಷು ಭೂತೇಷು ತಿಷ್ಠನ್, ಎಲ್ಲಾ ಭೂತಗಳಲ್ಲೂ ಇವನೇ ಇದ್ದಾನೆ, ಇದು ಮುಖ್ಯ. ಅದಾದ್ಮೇಲೆ ಅಥ ಪ್ರಾಣೇ ತಿಷ್ಠನ್, ಅಥ ವಾಚಿ ತಿಷ್ಠನ್, ವಾಗಭಿಮಾನಿನಿಯ ದೇವತೆಯಲ್ಲಿದ್ದಾನೆ ಅಂತ. ಮುಂದೆ ಯಹ ಚಕ್ಷುಷಿ ತಿಷ್ಠನ್, ಶ್ರೋತ್ರ, ಮನಸ್ಸು, ತ್ವಕ್ ಮತ್ತೆ ವಿಜ್ಞಾನ, ರೇತಸ್, ಇಷ್ಟೆಲ್ಲ ಬಂದಿದೆ. ಅಲ್ಲಿ ಈ ಛಾಂದೋಗ್ಯ ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಚಕ್ಷುಷಿ ತಿಷ್ಠನ್, ಪೃಥ್ವಿಯಾಂ ತಿಷ್ಠನ್ ಅಂತ ಇವೆರಡು ಭಾಗಗಳನ್ನ ತಗೊಂಡಿದ್ದಾರೆ. ಇದೇ ಅನೇಕ ಸ್ಥಾನಗಳಲ್ಲಿ ಅವನಿಗೆ ಅಸ್ತಿತ್ವವನ್ನು ಹೇಳಿದ್ದಾರೆ. ಅದಲ್ಲದೇನೆ ಅವನಿಗೆ ನಾಮರೂಪಗಳಿಲ್ಲ. ಅಂಥ ಭಗವಂತನಿಗೆ ತಸ್ಯ ಉದಿತಿ ನಾಮ, ಇದು ಮುಂದಿನ ಎರಡು ಕೊಟೇಶನ್ಸ್, ಇವು ಛಾಂದೋಗ್ಯ ಉಪನಿಷತ್ತಿಂದು. ಉದಿತಿ ನಾಮ ಅಂತ ನಿಮ್ಗೆ ಎಲ್ಲರ ಪುಸ್ತಕದಲ್ಲಿ ಓದಿತಿ ನಾಮ ಅಂತಿದ್ರೆ ಅದನ್ನು ತಿದ್ಕೊಳ್ಬೇಕು. ತಸ್ಯ ಉದಿತಿ ನಾಮ, ಅವನಿಗೆ ಉತ್ ಎಂಬುದಾಗಿ ಹೆಸರಿದೆ ಅಂತ ಬಂದಿದೆ. ಮತ್ತೆ ಹಿರಣ್ಯಶ್ಮಶ್ರು ಅಂತ ಬಂದಿದೆ. ಇವು ಎರಡು ಛಾಂದೋಗ್ಯ ಉಪನಿಷತ್ತಿನ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯದಲ್ಲಿ 6ನೇ ಖಂಡದಲ್ಲಿ ಸೂರ್ಯಾಂತರ್ಗತ ಪ್ರಾಣನಲ್ಲಿರುವ ಮಹಿಮಾ ಅಂತ ಅದನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅಲ್ಲಿದೆ. ಅಲ್ಲಿ ಹಿರಣ್ಯಶ್ಮಶ್ರು ಅಂತ ಆಮೇಲೆ ಕೊಟ್ಟಿದ್ದಾರೆ ಆ ಪುಸ್ತಕದಲ್ಲಿ. ಅದು ಮೊದಲಿರೋದ್ರಿಂದ ಅದನ್ನೇ ಮೊದಲು ಓದ್ತೇನೆ ಅಷ್ಟೆ. ಅಂತರಾದಿತ್ಯ, ಸೂರ್ಯನಲ್ಲಿ ಇದ್ದಾನೆ. ಹಿರಣ್ಮಯ ಪುರುಷ, ಬಂಗಾರದ ವರ್ಣವುಳ್ಳವನು, ಪುರುಷ ಪೂರ್ಣನಾದವನು. ಹಿರಣ್ಯಶ್ಮಶ್ರು, ಅವನ ಗಡ್ಡ, ಮೀಸೆ ಮೊದಲಾದದ್ದೆಲ್ಲವೂ ಕೂಡ ಬಂಗಾರಮಯವಾದದ್ದೇ ಆಗಿದೆ. ಸಂಸ್ಕೃತದಲ್ಲಿ ಮೀಸೆ ಮತ್ತು ಗಡ್ಡೆಗಳಿಗೆ ಪ್ರತ್ಯೇಕ ಶಬ್ದ ಇಲ್ಲ. ಹಿರಣ್ಯಕೇಶ, ಬಂಗಾರದ ಕೂದಲುಳ್ಳವನು, ಬಂಗಾರ ವರ್ಣದ್ದು ಅಂತ ಅರ್ಥ. ಮತ್ತೊಂದು ಸುಖಮಯವಾದದ್ದು, ಜ್ಞಾನಾನಂದಾತ್ಮಕವಾದದ್ದು ಆತನ ದೇಹ. ಆದ್ರಿಂದ ಆಪ್ರಣಖಾತ್ ಸರ್ವಯೇವ ಸುವರ್ಣ, ಅವನು ಉಗುರಿನಿಂದ ಆರಂಭಿಸಿ ಎಲ್ಲಾ ಅವಯವಗಳು ಕೂಡ ಆನಂದಪೂರ್ಣವಾದದ್ದೇ, ಚಿನ್ನದ ಬಣ್ಣದಿಂದ ಹೊಳಿತಾ ಇರ್ತವೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಇವ ಮಕ್ಷಿಣಿ, ಅವನ ಕಣ್ಗಳು ಕಪ್ಯಾಸ ಪುಂಡರೀಕದಂತೆ ಇವೆ. ಅರ್ಥಾತ್ ನೀರನ್ನು ಹೀರ್ಕೊಳ್ತಾ ಇರುವಂತಹ, ನೀರಿನ ನಡುವೆ ಇರುವಂತಹ ಕಮಲದಂತೆ ಪ್ರಕಾಶಮಾನವಾಗಿವೆ ಅಂತ ಈಗಲ್ಲಿ ವರ್ಣನೆ ಬಂದಿದೆ. ಅದಾದ್ಮೇಲೆ ತಸ್ಯ ಉದಿತಿ ನಾಮ ಅಂತ ಬಂದಿದೆ. ಆ ಭಗವಂತನಿಗೆ ಉತ್ ಎಂಬುದಾಗಿ ಒಂದು ನಾಮವಿದೆ. ಉತ್ ಅಂದ್ರೆ ಏನರ್ಥ? ಸಯೇಷ ಸರ್ವೇಭ್ಯ ಪಾಪಭ್ಯ ಉದಿತ, ಅವನು ಎಲ್ಲಾ ಪಾಪಗಳಿಂದಲೂ ಉದಿತ, ಪಾಪಗಳನ್ನು ಮೀರಿ ಎದ್ದು ಬಂದಿದ್ದಾನೆ. ಅದು ಕೆಸರಿನಿಂದ ಎದ್ದು ಬರುವುದು, ಪಾಪಕೂಪದಿಂದ ಎದ್ದು ಬರುವುದು, ಹೀಗೆಲ್ಲ ಹೇಳ್ತಾರಲ್ಲ ಹಾಗೆ. ಉದೇತಿಹ ವೈ ಸರ್ವೇಭ್ಯ ಪಾಪಭ್ಯೋ ಏವಂ ವೇದ. ಪಾಪ್ಮ ಅಂತನ್ನೋದು ಪಾಪ ಶಬ್ದ ಅಕಾರಾಂತವಾದ ನಪುಂಸಕಲಿಂಗ ಶಬ್ದ. ಪಾಪ್ಮ ಅಂತನ್ನೋದು ನಪುಂಸಕಲಿಂಗ ಶಬ್ದ ನಕಾರಾಂತವಾದದ್ದು. ಭಗವಂತನನ್ನು ಉತ ಎಂಬುದಾಗಿ ಉಪಾಸನೆ ಮಾಡಿದವನು ಎಲ್ಲಾ ಪಾಪಗಳನ್ನು ಕಳ್ಕೊಂಡು ಮೇಲೆ ಬರ್ತಾನೆ ಅಂತ ಹೀಗೆ ಅಲ್ಲಿ ಅದರ ಅಭಿಪ್ರಾಯ ಇದೆ. ಇದನ್ನ ಎರಡನ್ನು ಹೇಳಿದ್ದಾರೆ ಅಲ್ಲಿ ಆ ಛಾಂದೋಗ್ಯ ಉಪನಿಷತ್, ಶಂಕರ ಭಾಷ್ಯದಲ್ಲಿ ಕೋಟ್ ಮಾಡಿದ್ದಾರೆ.
ಹೀಗೆ ನಾಮರೂಪಗಳನ್ನು ಅವನಿಗೆ ತಿಳಿಸಿದ್ದಾರೆ. ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ಉಪಾಸನೆಗಾಗಿ, ಕೇವಲ ಉಪಾಸನೆಗಾಗಿ ಈ ತರ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಶಾಲಗ್ರಾಮದಲ್ಲಿ ಹೇಗೆ ಭಗವಂತ ಇರ್ತಾನೋ ಹಾಗೆ ಶಾಲಗ್ರಾಮ ಅನ್ನೋದು ಹೇಗೆ ಭಗವಂತನ ಸನ್ನಿಧಾನ ಪಾತ್ರವೋ ಹಾಗೆ ಕಣ್ಣು ಮೊದಲಾದದ್ದು ಕೂಡ ಭಗವಂತನಿಗೆ ಸನ್ನಿಧಾನ ಪಾತ್ರ. ಸಾಲಿಗ್ರಾಮ ಅಂತ ಅಲ್ಲಿದೆ, ಅನೇಕ ಜನ ಹಾಗೆ ಹೇಳ್ತಾರೆ. ನಾನು ಸಾಲಗ್ರಾಮ ಅಥವಾ ಶಾಲಗ್ರಾಮ ಅಂತ ಹೇಳ್ತೇನೆ. ಬನ್ನಂಜಿ ಗೋವಿಂದಾಚಾರ್ಯ ಹಾಗೆ ಹೇಳ್ತಾರೆ. ಅವ್ರು ಹೇಳಿದ್ದು ಎಲ್ಲವನ್ನೂ ಅಲ್ಲದೆ ಹೋದ್ರೂ ಕೆಲವು ನನಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಇದು ನನಗೆ ಮನವರಿಕೆ ಆಗಿದೆ. ಸಾಲಗ್ರಾಮ ಅಥವಾ ಶಾಲಗ್ರಾಮ ಅಂತ ಹೇಳ್ತೇನೆ. ಹೀಗೆ ಅವನಿಗೆ ಉಪಾಸ ಸ್ಥಾನ. ಹೀಗೆ ಸ್ಥಾನಾದಿ ವ್ಯಪದೇಶಾಚ ಅಂದ್ರೆ ಅವನ ಸ್ಥಾನ ಏನು ಅಂತ ಅನ್ನೋದನ್ನ ಹೇಳಿದ್ದಾರೆ. ಅವನು ಎಲ್ಲಿರ್ತಾನೆ ಅಂತ, ಮತ್ತೆ ಅವನ ಸಾಮರ್ಥ್ಯ ಏನು, ಪಾಪಗಳನ್ನ ಮೀರಿ ನಿಂತಿರುವುದು ಅವನ ಸಾಮರ್ಥ್ಯ. ಇದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಶಾಂಕರ ಭಾಷ್ಯದಲ್ಲಿ ಅದಕ್ಕೆ ಅರ್ಥ ಹೇಳಿದ್ದಾರೆ. ಭಗವಂತನಿಗೆ ಊತು ಅಂತ ಹೆಸರಿದೆಯಲ್ಲ, ಊತು ಅಂದ್ರೆ ಉತ್ಕೃಷ್ಟ ಅಂತ ಅರ್ಥ. ಈ ನಾವು ಮಾತೃಕಾನ್ಯಾಸ ಮಾಡ್ತೀವಲ್ಲ, ಅಕಾರ ಇಕಾರ ಉಕಾರ ಇದಕ್ಕೆಲ್ಲ ಅರ್ಥ ಇದೆ. ಅಮ್ಮಜಾಯ ನಮಃ, ಅಹಂ ಆನಂದಾಯ ನಮಃ, ಇಂದ್ರಾಯ ನಮಃ, ಈಂ ಈಶಾನಾಯ ನಮಃ, ಉಗ್ರಾಯ ನಮಃ ಅಂತ ಹೀಗೆಲ್ಲ ಒಂದೊಂದು ಅಕ್ಷರಗಳು ಒಂದೊಂದು ನಾಮಕ್ಕೆ ಸೂಚಕ. ಹಾಗೆ ಇಲ್ಲಿ ಉತು ಅಂತ ಒಂದು ನಾಮ, ಇದು ವ್ಯಂಜನಾಂತವಾದ ಶಬ್ದ. ಉತೌ ಉತಃ ಅಥವಾ ಪ್ರಾಯ ಉದೌ ಉದಹ ಅಂತ ಆಗ್ತದೇನು, ಅದನ್ನ ಆಮೇಲೆ ನೋಡೋಣ. ಅಂತೂ ಇದು ವ್ಯಂಜನಾಂತವಾದ ಶಬ್ದ. ಉತು ಅನ್ನುವ ಉಪಸರ್ಗ ಈ ಉದ್ಗಚ್ಚತಿ ಇದೆಲ್ಲ ನಮ್ಗೆ ಗೊತ್ತಿದೆ. ಬೇರೆ ಬೇರೆ ಕ್ರಿಯಾಪದಗಳು ನಾವು ನೋಡಿದ್ವಿ. ಉದಯತೆ, ಉದಯಿಸ್ತಾನೆ ಅಂತೂ ಅಲ್ಲಿಂದ ಎದ್ದು ಮೇಲೆ ಬರುವುದು ಅಂತ ಅರ್ಥ. ಈಗ ಸಯೇಷ ಸರ್ವೇಭ್ಯ ಪಾಪ್ಮಭ್ಯ ಉದಿತಃ ಅಂತಂದ್ರೆ ಭಗವಂತ ಯಾವುದೋ ಒಂದು ಕಾಲದಲ್ಲಿ ಪಾಪದಲ್ಲಿದ್ದೇನೋ ಅಲ್ಲಿಂದ ಮೇಲೆ ಬಂದಿದ್ದಾನೇನೋ ಅಂತ ಅರ್ಥ ಬಂದ್ರೆ, ಅದಕ್ಕೆ ಇಲ್ಲಿ ಉದಿತಃ ಅಂತಂದ್ರೆ ದೂರ ಇರುವವನು ಅಂತ ಅರ್ಥ ಮಾಡಬೇಕು. ಪಾಪಭ್ಯ ಅದು ಪಂಚಮಿ ವಿಭಕ್ತಿ ಇದೆ. ಅದಕ್ಕೆ ಅಲ್ಲಿಂದ ದೂರ ಇರುವುದು, ಅದು ಅಪಾದಾನ ಅನ್ನೋದನ್ನು ಸೂಚನೆ ಮಾಡ್ತಿದೆ ಪಂಚಮಿ ವಿಭಕ್ತಿ. ಆದ್ರಿಂದ ಆ ಪಾಪಗಳಿಂದ ದೂರ ಇರುವವನು, ಎಂದೂ ಅಲ್ಲಿ ಬಂದೇ ಇಲ್ಲ, ಹಾಗರ್ಥ ಆಗ್ತದೆ. ನಮಗೆ ಉದಯತಿ ಹವೈ ಸರ್ವೇಭ್ಯ ಪಾಪ್ಮಭ್ಯ ಏವಂ ಭೇದ, ಪಾಪ ಕೂಪದಲ್ಲಿದ್ದವರು ನಾವು ಅಲ್ಲಿಂದ ಮೇಲೆ ಬರ್ತೇವೆ ಅಂತ ನಮಗೆ ಅದನ್ನ ಅನ್ವಯ ಮಾಡ್ಕೊಳ್ಬೇಕು. ಸುಖ ವಿಶಿಷ್ಟಾಭಿಧಾನಾದೇವಚ ಅಂತ ಸೂತ್ರ ಇದೆ. ಅಲ್ಲಿ ಕೂಡ ನಾವು ಹೇಳಿದ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಬಹಳ ಏನಿಲ್ಲ. ಈ ಪ್ರಕರಣದ ಆರಂಭದಲ್ಲಿ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಸುಖ ವಿಶಿಷ್ಟನಾದ ಬ್ರಹ್ಮನನ್ನ ಹೇಳಿರುವುದರಿಂದಲೂ ಕೂಡ ಅಲ್ಲಿ ಅಕ್ಷಿಸ್ತನಾದವನು ಪರಬ್ರಹ್ಮನೇ ಹೊರತು ಯಾವುದೇ ಪ್ರತಿಬಿಂಬ ಅಲ್ಲ, ಸೂರ್ಯನೂ ಅಲ್ಲ. ಅಗ್ನಿಗಳು ತಮ್ಮ ಮಹತ್ವವನ್ನ ತಾವು ಎಲ್ಲೆಲ್ಲಿದ್ದೀವಿ ಅಂತ ಅನ್ನೋದನ್ನೆಲ್ಲ ಹೇಳ್ಕೊಂಡು ಅದಾದ್ಮೇಲೆ ಪ್ರಾರಂಭದಲ್ಲಿ ಪ್ರಸ್ತುತನಾದ ಬ್ರಹ್ಮನ ಬಗ್ಗೆನೂ ಹೇಳಿ, ಏಷಾತೆ ಸೌಮ್ಯ ಅಸ್ಮದ್ ವಿದ್ಯಾ, ಇದು ನಮ್ಮ ವಿದ್ಯೆ, ಆತ್ಮವಿದ್ಯಾ ಅಂದ್ರೆ ಭಗವಂತಂದು ಅಂತೆಲ್ಲ ಹೇಳಿದ್ದಾರೆ. ಅದಾದ್ಮೇಲೆ ಕೊನೆಗೆ ಗುರುವಿನಿಂದಲೇ ನಿನಗೆ ವಿದ್ಯೆ ಫಲಿಸಬೇಕಾದ್ರಿಂದ ಆಚಾರ್ಯ ಸ್ತುತಿ ಗತಿಂ ವಕ್ತ ಅಂತ ಹೇಳ್ತಾರೆ. ಗುರುಗಳೇ ನಿಮ್ಗೆ ತಿಳಿಸ್ತಾರೆ ಅಂತ ಹೇಳಿ ಆ ಗುರುಗಳು ಅವನಿಗೆ ಮತ್ತೊಂದಷ್ಟು ಉಪದೇಶ ಮಾಡಿ ಕಮಲದಲ್ಲಿ ದೃಷ್ಟಾಂತ ಕೊಡ್ತಾರೆ. ಆದ್ರಿಂದ ಅಕ್ಷಸ್ಥನಾದ ಭಗವಂತನ ಜ್ಞಾನದಿಂದ ಪಾಪದ ಲೇಪ ಆಗೋದಿಲ್ಲ, ಬ್ರಹ್ಮ ಪ್ರಾಪ್ತಿ ಆಗ್ತದೆ ಅಂತೆಲ್ಲ ಇದೆ. ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟದ್ದೇ ಹೊರತು ಬೇರೆ ಯಾರಿಗೂ ಸಂಬಂಧಪಟ್ಟದ್ದಲ್ಲ. ಮತ್ತೆ ಶ್ರುತೋಪನಿಷತ್ಕಗತ್ಯ ವಿಧಾನಾಚ, ಈ ರಹಸ್ಯ ವಿದ್ಯೆಯನ್ನು ಯಾರು ತಿಳಿದವನಿದ್ದಾರೋ ಅವನು ದೇವಯಾನ ಮಾರ್ಗದಲ್ಲಿ ಗಮನ ಮಾಡ್ತಾನೆ ಅಂತ ಹೀಗೆ ಬಂದಿದೆ. ದೇವಯಾನ ಮಾರ್ಗದಿಂದ ಮುಂದೆ ಹೋಗ್ತಾನೆ ಅಂತ ಬಂದಿದೆ. ಆದ್ರಿಂದ ಇಲ್ಲಿ ಅಕ್ಷಸ್ಥನಾದವನು ಬ್ರಹ್ಮನೇ ಹೊರತು ಸೂರ್ಯ ಇತ್ಯಾದಿ ಯಾರು ಅಲ್ಲ. ಅಬ್ರಹ್ಮಜ್ಞಾನಿಗಳಿಗೆ ಆ ಮಾರ್ಗ ಪ್ರವೇಶ ಮತ್ತು ಅಪುನರಾವೃತ್ತಿಗಳಿಲ್ಲ. ಅದು ಆ ಬ್ರಹ್ಮ ಅಲ್ಲ, ಅಬ್ರಹ್ಮ. ಹಾಗೇನಿಲ್ಲ, ಸುಮ್ಮನೆ ನಿಮ್ಮ ಗಮನಕ್ಕಾಗಿ ಹೇಳಿದೆ. ಇದನ್ನ ನಾವು ಹಿಂದೆ ನೋಡಿದ್ದೇವೆ. ತತ್ಪುರುಷೋ ಮಾನವ ಸ ಏನಾನ್ ಬ್ರಹ್ಮಗಮಯತಿ ಅಂತ ಚಾಂದೋಗ್ಯೋಪನಿಷತ್ತಿಂದ ನಾವೇನು ನೋಡ್ತಾ ಇದ್ದೀವಲ್ಲ ಕಳೆದ ಅನೇಕ ದಿವಸಗಳಿಂದ, ಅಲ್ಲೇ ಇದು ಬಂದಿದೆ. ಅದನ್ನೆಲ್ಲ ಪರಮಾತ್ಮನ ಹಾಗೆ ತಿಳ್ಕೊಂಡವನು ಅವನು ಮುಂದೆ ಹೋಗ್ತಾನೆ ಅಂತ ಬಂದಿದೆ. ಬ್ರಹ್ಮಜ್ಞಾನಿಗಳು ಯಾರಲ್ಲವೋ ಅವರಿಗೆ ಈ ಮಾರ್ಗದಲ್ಲಿ ಪ್ರವೇಶವೂ ಇಲ್ಲ, ಅಪುನರಾವೃತ್ತಿಯೂ ಇಲ್ಲ. ಅವ್ರ ಮತ್ತೆ ಮರಳಿ ಬಂದೇ ಬರ್ತಾರೆ. ಆದ್ರಿಂದ ಇಲ್ಲಿ ಪರಬ್ರಹ್ಮನೇ ವರ್ಣಿತ ಅಂತ ಅವರ ತಾತ್ಪರ್ಯ. ಅಗ್ನಿಗಳು ಮೊದಲು ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಒಕ್ಕೊರಳೆಂದು ಉಪದೇಶ ಮಾಡಿದ್ರು. ಅದಾದ್ಮೇಲೆ ಚಂದ್ರ ಸೂರ್ಯ ವಿದ್ಯುತ್ತಿನಲ್ಲಿದ್ದಾನೆ ಅಂತ ತಮ್ಮ ಬಗ್ಗೆ ಹೇಳ್ಕೊಂಡ್ರು. ಅದು ಅಸ್ಮದ್ ವಿದ್ಯೆ. ಅದಾದ್ಮೇಲೆ ಗುರು ಉಪದೇಶ ಮಾಡಿದ, ಚಕ್ಷುರಂತಸ್ಥ ಭಗವಂತನ ಉಪಾಸನೆ ಅಂತ. ಅಥ ಯಯೇಷ ಅಂತರಕ್ಷಿಣಿ ಪುರುಷೋದೃಶ್ಯತೆ, ಅಂತರಿಕ್ಷ ಪುರುಷೋದೃಶ್ಯತೆ ಏಷ ಆತ್ಮ, ಕಣ್ಣಿನೊಳಗೆ ಒಬ್ಬ ಪರಮಾತ್ಮ ಕಾಣ್ತಾನಲ್ಲ, ಒಬ್ಬ ಆತ್ಮ ಕಾಣ್ತಾನಲ್ಲ, ಅವನೇ ಪುರುಷ ಅಂತ ಈಗ ಹೇಳಿದ್ರು, ಗುರು ಹೇಳಿದ. ಇದನ್ನ ಹೇಳಿ ಅಲ್ಲಿ ಅದಾದ್ಮೇಲೆ ಮುಂದೆ
ಆ ಭಗವಂತನ ಮಹಿಮೆಗಳು ಸಂಯದ್ವಾಮ ವಾಮನ ಭಾಮನಿ ಈ ತರ ಹೇಳಿದರು. ಅದಾದ್ಮೇಲೆ ಅಥ ಯದು ಚೈವಾಸ್ಮಿನ್ ಶವ್ಯಂ ಕರ್ಮ ಕುರುವತಿ ಇದನ್ನೆಲ್ಲ ತಿಳ್ಕೊಂಡಂತಹ ಜ್ಞಾನಿಗೆ ಎಲ್ಲಿಂದ ಪ್ರಯಾಣ ಇದೆ, ಏಷ ದೇವಪತಃ ಅವನ ಪ್ರಯಾಣವನ್ನು ಹೇಳಿ ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ ಅಂತ ಬಂದಿದೆ. ಅವನು ಪ್ರಾಣದೇವ ಅವರನ್ನ ಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾನೆ ಅಂತ. ಏಷ ದೇವಪಥಃ ಏಷ ಬ್ರಹ್ಮಪಥಃ, ಇದು ದೇವಪಥ, ಇದನ್ನು ಬ್ರಹ್ಮಪಥ ಅಂತ ಹೀಗೆ ಕರೀತಾರೆ. ಇದರಿಂದ ಇಲ್ಲಿ ಹೋದವರು ಮಾನವಾವರ್ತಂ ನ ಆವರ್ತಂತೆ ನಾವರ್ತಂತೆ, ಮರಳಿ ಎಂದು ಮನುಷ್ಯ ಲೋಕಕ್ಕೆ ಬರೋದಿಲ್ಲ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಪ್ರಾರಂಭ ಆಗಿದ್ದು ಗುರುವಿನ ಉಪದೇಶದಲ್ಲಿ ಚಕ್ಷುರಂತಸ್ಥ ಭಗವಂತನ ದೃಷ್ಟಿಯಿಂದ. ಅದನ್ನ ಯಾರು ಉಪಾಸನೆ ಮಾಡ್ತಾರೆ ಅವರು ಮತ್ತೆ ಮರಳಿ ಬರೋದಿಲ್ಲ ಅಂತ ಅಲ್ಲಿ ಬಂದಿದೆ. ಮುಂದೆ ಅನವಸ್ಥಿತೇ ಅಸಂಭವಾಚ್ಯ ನೇತರ, ಕಣ್ಣಿನಲ್ಲಿ ಕಾಣುವಂಥ ಪ್ರತಿಬಿಂಬ ಅಲ್ಲ ಅದು, ಅದು ಬ್ರಹ್ಮನ ಬಗ್ಗೆನೇ ಇಟ್ಕೋಬೇಕು. ಯಾಕೆಂದ್ರೆ ಆ ಪ್ರತಿಬಿಂಬ ಅನ್ನೋದು ನಶ್ವರ ಅದು. ಆದರೆ ಈ ಅಲ್ಲಿ ಅವನನ್ನ ಅಮೃತಂ ಅಭಯಂ ಅಂತ ಹೀಗೆಲ್ಲ ವರ್ಣನೆ ಮಾಡಿದ. ಅನವಸ್ಥಿತೇ ಅಂತಂದ್ರೆ ಅವನು ಪರಮಾತ್ಮ ಶಾಶ್ವತ, ಕಣ್ಣಿನಲ್ಲಿ ಕಾಣಿಸುವಂತ ಪ್ರತಿಬಿಂಬ ಅದು ಅನವಸ್ಥಿತ, ಅದು ನಾಶವುಳ್ಳದ್ದು. ನೋಡಿ, ನಾವು ಅನವಸ್ಥಿತೇ ಅಂದ್ರೆ ಅನವಸ್ಥಾ ದೋಷ ಬರ್ತದೆ ಅಂತ ಅರ್ಥ ಮಾಡಿದ್ವಿ. ಅವರು ಅನವಸ್ಥಿತೇ, ಅವಸ್ಥಿತಿ ಅಂದ್ರೆ ಶಾಶ್ವತವಾದ ಅಸ್ತಿತ್ವ ಅಂತ ಅರ್ಥ. ಅದು ದೃಢವಾಗಿ, ಸ್ಥಿತಿ ಅಂದ್ರೆ ಇರುವಿಕೆ, ಅನವಸ್ಥಿತಿ ಅಂದ್ರೆ ಶಾಶ್ವತವಾಗಿ ಇಲ್ಲದಿರುವಿಕೆ, ನಶ್ವರ. ಕಣ್ಣಿನಲ್ಲಿ ಕಾಣುವ ಪ್ರತಿಬಿಂಬ ಅಶಾಶ್ವತ, ಆದ್ರಿಂದ ಅದನ್ನು ಇಟ್ಕೋಬಾರದು. ಮತ್ತೆ ದೇಹವ್ಯಾಪಿಯಾದ ಜೀವ, ಆದಿತ್ಯ ಮೊದಲಾದ ಜೀವರು ಅವ್ರ ಕಣ್ಣಿನಲ್ಲಿರುವುದು ಸಾಧ್ಯ ಇಲ್ಲ, ಅದು ಅಸಂಭವ. ಈ ಪ್ರತಿಬಿಂಬ ಅನ್ನೋದು ಅನವಸ್ಥಿತ, ಅಶಾಶ್ವತ, ಅದು ಕಣ್ಣಿನಲ್ಲಿ, ಅದಕ್ಕೆ ಅಮೃತತ್ವ ಅನ್ನೋದು ಅಸಂಭಾವಿತ. ದೇಹವ್ಯಾಪಿಯಾದ ಜೀವ ಕಣ್ಣಿನಲ್ಲಿರುವುದು ಸಾಧ್ಯ ಇಲ್ಲ, ಆದ್ರಿಂದ ಸೂರ್ಯನಾಗಲಿ ಆ ಕಣ್ಣಿನಲ್ಲಿ ಕಾಣುವ ಪ್ರತಿಬಿಂಬವಾಗಲಿ ಇದ್ಯಾವುದೂ ಕೂಡ ಇಲ್ಲಿ ಪ್ರತಿಪಾದಿತ ಅಲ್ಲ, ಪರಬ್ರಹ್ಮನೇ ಪ್ರತಿಪಾದಿತ ಅಂತ ಅದರ ತಾತ್ಪರ್ಯ. ನಾನು ಈ ಶಾಂಕರ ಭಾಷೆದ ಪುಸ್ತಕ ನೋಡ್ತಿರ್ತೇನಲ್ಲ, ಕೃಷ್ಣ ಭಟ್ ಅವರು ಅನುವಾದ ಮಾಡಿದ್ದು, ಅಲ್ಲಿ ಈ ಛಾಯಾತ್ಮ, ಒಂದು ಪ್ರತಿಬಿಂಬ, ನಿಮ್ಮ ಕಣ್ಣಿನಲ್ಲಿ ನನ್ನ ಪ್ರತಿಬಿಂಬ ಏನು ಕಾಣ್ತದಲ್ಲ ಅದನ್ನು ತಗೊಳ್ಬಾರ್ದು. ಯಾಕೆಂದ್ರೆ ಅನವಸ್ಥಿತೇ, ಛಾಯಾತ್ಮನಾದ ಜೀವ, ಛಾಯಾತ್ಮ ನಾನು ನಿಮ್ಮ ಕಣ್ಣಿನಲ್ಲಿ ಏನು ಕಾಣಿಸ್ತೀನಲ್ಲ ಅದು ನಾನು ಯಾವಾಗಲೂ ಕಾಣಿಸೋದಿಲ್ಲ. ನಿಮ್ಮ ಎದುರಿಗೆ ಬಂದು ನಿಲ್ಬೇಕು ನಾನು, ಆವಾಗ ನಿಮ್ಮ ಕಣ್ಣಿನಲ್ಲಿ ನಾನು ಕಾಣ್ತೀನಿ, ನನ್ನ ಕಣ್ಣಿನಲ್ಲಿ ನೀವು ಕಾಣ್ತೀರಿ. ಅದು ಅವಸ್ಥಿತಿ ಅಂದ್ರೆ ಯಾವಾಗಲೂ ಇರುವಿಕೆ, ಅದಲ್ಲ, ಇರೋದಿಲ್ಲ. ಅದು ಯಾವಾಗಲೂ ಎದುರಿಗೆ ಬಂದು ನಿಂತಾಗ ಮಾತ್ರ ಇರ್ತದೆ ಅಂತ ಬರೆದಿದ್ದಾರೆ. ಇಲ್ಲಿ ನಾವು ನೋಡ್ತಿರೋ ಹರಿಯಾಚಾರ್ಯ ಪುಸ್ತಕದಲ್ಲಿ ನಶ್ವರ ಅಂತ ಹೇಳಿ ಅರ್ಥ ಬರೆದಿದ್ದಾರೆ. ನಶ್ವರ ಅಂದ್ರೆ ಶಾಶ್ವತ ಅಶಾಶ್ವತ ಅರ್ಥದಲ್ಲಿ ನಾವೀಗ ವರ್ಣನೆ ಮಾಡಿದ್ವಿ. ವಾಸ್ತವಿಕವಾಗಿ ಶಾಂಕರ ಭಾಷೆಯಲ್ಲಿ ಏನು ಪ್ರಯೋಗ ಮಾಡಿದ್ದಾರೆ ಅಂತ, ಯಾವ ಅನುವಾದ ಸರಿ ಅಂತ ಅನ್ನೋದನ್ನ ನಾವಲ್ಲಿ ಪುಸ್ತಕ ನೋಡಿ ನೋಡ್ಬೇಕಾಗ್ತದೆ. ಅಷ್ಟೆಲ್ಲ ನನಗೇನು ಆಸಕ್ತಿಯೂ ಇಲ್ಲ, ಮತ್ತೆ ಅದು ಈಗ ಅನಗತ್ಯನೂ ಕೂಡ. ಅಂತೂ ಎರಡೂ ಅರ್ಥ ತಿಳ್ಕೋಬಹುದು. ಕಣ್ಣಿನಲ್ಲಿ ಕಾಣಿಸುವ ಪ್ರತಿಬಿಂಬ ಜಗತ್ತೆಲ್ಲವೂ ನಶ್ವರ ಆದ್ರಿಂದ ಅದು ನಶ್ವರ. ಮತ್ತೆ ಕಣ್ಣಿನ ಎದುರಿಗೆ ಬಂದು ನಿಂತ್ರೆ ಕಾಣಿಸ್ತಾನೆ, ದೂರ ಹೋದ್ರೆ ಹೋಗ್ತಾನೆ, ಮತ್ತೊಬ್ಬ ವ್ಯಕ್ತಿ ಬಂದು ನಿಂತ್ರೆ ಅವನು ಕಾಣಿಸ್ತಾನೆ. ಈಗ ಅದೆಲ್ಲ ಅಶಾಶ್ವತ ಅಂತ ಅದ್ರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಇದರ ವಿಮರ್ಶೆಯನ್ನ ನಾಳೆ ದಿವಸ ನೋಡೋಣ.